ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಡೈರೆಕ್ಟಿಂಗ್ ಚಾಪ್ಟರ್ ಏನು ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸಿಂದ ಹಂಗೆ 8th ಚಾಪ್ಟರು, ದಟ್ ಈಸ್ ಕಂಟ್ರೋಲಿಂಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ನಿಮಗೆ ಏನು ಬಿಸ್ನೆಸ್ ಸ್ಟಡೀಸಲ್ಲಿ 2 ಬುಕ್ ಇದೆ ಅಂತ ಹೇಳಿದ್ದೆ. ಸೊ ಫಸ್ಟ್ ಬುಕ್ಕು ಈ ಕಂಟ್ರೋಲಿಂಗ್ ಚಾಪ್ಟರು ಕಂಪ್ಲೀಟ್ ಆದರೆ ಫಸ್ಟ್ ಬುಕ್ಕು ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಂಥ ಚಾಪ್ಟರ್ಸ್ ಏನಿದೆ ಅದಕ್ಕೆ ಸಪ್ರೇಟ್ ಬುಕ್ ಇರುತ್ತೆ. ನಾನು ಹೇಳಿದ್ನಲ್ಲ 2 ಬುಕ್ ಇರುತ್ತೆ ಅಂದ್ಬಿಟ್ಟು. ಸೊ ಅದರಲ್ಲಿ ಫಸ್ಟ್ ಸೆಗ್ಮೆಂಟ್ದು ಕಂಟ್ರೋಲಿಂಗ್ವರೆಗೆ ಫಸ್ಟ್ ಬುಕ್, ಅಂದರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಯಾವ್ಯಾವ್ದು ಫಂಕ್ಷನ್ಸ್ ಅಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಕಂಪ್ಲೀಟ್ ಆಯಿತು ಅಂದರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಂಥದ್ದು ಫೈನಾನ್ಷಿಯಲ್ ಮಾರ್ಕೆಟು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಅದ್ರ ಬಗ್ಗೆ ಮಾರ್ಕೆಟಿಂಗು ಅನ್ನೋದ್ರ ಬಗ್ಗೆ ಸಪ್ರೇಟ್ ಬುಕ್ ಇದೆ, ಅದು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಕಂಟ್ರೋಲಿಂಗ್ ಅನ್ನೋ ಚಾಪ್ಟರ್ ಏನಿದೆ 8th ಚಾಪ್ಟರು, ಅದನ್ನು ಕಮೆಂಟ್ಸ್ ಮಾಡೋಣ. ಸೊ ಫಸ್ಟ್ ಇದರಲ್ಲಿ ಇದು ಕೂಡ ನಿಮಗೆ 4 ಮಾರ್ಕ್ಸ್ ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಚಾಪ್ಟರ್ ಇದು. ಸೊ ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿಗೆ ನಿಮಗೆ ಕ್ವೆಶನ್ಸು ಅರೈಸ್ ಆಗುತ್ತೆ. 8 ಮಾರ್ಕ್ಸಿಗೆ ಯಾವುದೇ ರೀತಿಯಾದಂಥ ಕ್ವೆಶನ್ಸ್ ಇರಲ್ವಲ್ಲ, ಇದರಲ್ಲಿ ಬರೋದೇನಿದ್ರು 4 ಮಾರ್ಕ್ಸ್ ಕ್ವೆಶನ್. 4 ಮಾರ್ಕ್ಸು, 2 ಮಾರ್ಕು ಮತ್ತು 1 ಮಾರ್ಕಿಗೆ ಇರ್ತಕ್ಕಂಥದ್ದು. ಸೊ ಫಸ್ಟು ಕಂಟ್ರೋಲಿಂಗ್ ಅಂದರೆ ಏನು ಅನ್ನೋದು. ಸೊ ಮೀನಿಂಗ್ ಆಫ್ ಕಂಟ್ರೋಲಿಂಗ್. Controlling is the measuring and correcting of activities of subordinates to ensure that events conform according to the plan. ಅಂತಂದರೆ ಸೊ measuring and correcting of activities. ಸೊ ಆ್ಯಕ್ಟಿವಿಟೀಸನ್ನು ಯಾರ್ದು ಆ್ಯಕ್ಟಿವಿಟೀಸ್ ಆಫ್ ಸಬಾರ್ಡಿನೇಟ್ಸ್, ನನ್ನ ಸಬಾರ್ಡಿನೇಟ್ಸ್ ಆ್ಯಕ್ಟಿವಿಟೀಸನ್ನು ಮೆಜರ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನು ಮೆಜರ್ ಮಾಡಿ, ಆ್ಯಂಡ್ ಆ ವರ್ಕಲ್ಲಿ ಏನಾದರೂ ಡಿವಿಯೇಷನ್ಸ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಆ ಥರದ್ದು ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್. ಏನಕ್ಕೆ ಇದು ಮಾಡೋದಂದರೆ ಟು ಎನ್ಶೂರ್ ದಟ್ ಇವೆಂಟ್ಸ್ ಕನ್ಫರ್ಮ್ ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್. ನಾವು ಪ್ರತಿಯೊಂದು ಆ್ಯಕ್ಟಿವಿಟೀಸಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಮುಂಚೆ ಒಂದು ಪ್ಲ್ಯಾನನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅಂದರೆ ಇಂಥ ಡಿಪಾರ್ಟ್ಮೆಂಟಲ್ಲಿ ಅಥವಾ ಈ ಥರ ಒಬ್ಬ ವರ್ಕರು ಇದೇ ರೀತಿ ವರ್ಕ್ ಆಗಬೇಕು ಅನ್ನೋದನ್ನು ನಮ್ಮದೊಂದು ಪ್ಲ್ಯಾನ್ ಇರುತ್ತೆ, ಎಕ್ಸಾಕ್ಟ್ ಪ್ಲ್ಯಾನ್. ಆ ಎಕ್ಸಾಕ್ಟ್ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅದನ್ನು ಮೆಜರ್ ಮಾಡಿ, ಇನ್ ಕೇಸ್ ಏನಾದರೂ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದನ್ನು ಕರೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಂಟ್ರೋಲಿಂಗ್ ಅಂದ್ಬಿಟ್ಟು. ಅಂದರೆ ನಮ್ಮ ಸಬಾರ್ಡಿನೇಟ್ಸ್ ಆ್ಯಕ್ಟಿವಿಟೀಸ್ ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆ ಆ್ಯಕ್ಟಿವಿಟೀಸನ್ನು ಮೆಜರ್ ಮಾಡಿ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಂಟ್ರೋಲಿಂಗ್. ನೆಕ್ಸ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಿದ್ರಲ್ಲಿ ಕಂಟ್ರೋಲಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಪ್ರೋಸೆಸ್ ಅಥವಾ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಅಂದ್ಬಿಟ್ಟು ಇದು ನಿಮಗೆ 4 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್. ಸೊ ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಫಾಲೋಯಿಂಗ್ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕಂಟ್ರೋಲಿಂಗ್ ಪ್ರೋಸೆಸ್. ಅಂದರೆ ಒಂದು ಕಂಟ್ರೋಲಿಂಗ್ ಪ್ರೋಸೆಸ್ ಅಂತ ಬಂದಾಗ ಈ ಸ್ಟೆಪ್ಸು ಇನ್ವಾಲ್ವ್ ಆಗಿರುತ್ತೆ. ಯಾವುದ್ಯಾವ್ದು ಸ್ಟೆಪ್ಸು ನೋಡೋಣ. ಸೊ ಟೋಟಲ್ಲು 5 ಸ್ಟೆಪ್ಸ್ ಇನ್ವಾಲ್ವ್ ಇರುತ್ತೆ ನಿಮ್ಗೆ ಯಾವುದರಲ್ಲಿ ಕಂಟ್ರೋಲಿಂಗ್ ಪ್ರೋಸೆಸ್ ಇನ್ವಾಲ್ವ್ ದಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್. ಯಾವುದ್ಯಾವುದು ಅಂತ ಫಸ್ಟ್ ಒನ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡ್ತಕ್ಕಂಥದ್ದು. ಸೆಕೆಂಡ್ ಒನ್ ಮೆಜರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಒಂದು ಸರಿ ಸ್ಟ್ಯಾಂಡರ್ಡ್ ಸೆಟ್ ಆದಮೇಲೆ ಆ್ಯಕ್ಚುಯಲಾಗಿ ನೀವೇನು ಪರ್ಫಾರ್ಮ್ ಮಾಡಿದ್ದೀರಾ ಅದನ್ನು ಮೆಜರ್ ಮಾಡ್ತಕ್ಕಂಥದ್ದು. ಸೊ ಥರ್ಡ್ ಒನ್ ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಗೇನೆಸ್ಟ್ ಸ್ಟ್ಯಾಂಡರ್ಡ್ಸ್. ನೀವೇನು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರಿ ಅದಕ್ಕೆ ಅಗೇನೆಸ್ಟಾಗಿ ನಿಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿದೆ ಅನ್ನೋದನ್ನು ಕಂಪೇರ್ ಮಾಡ್ತಕ್ಕಂಥದ್ದು. ಫೋರ್ತ್ ಒನ್ ಅನಲೈಸಿಂಗ್ ಡಿವಿಯೇಷನ್ಸ್. ಸೊ ಕಂಪೇರ್ ಮಾಡಿದಾಗ ಏನಾದರೂ ಡಿವಿಯೇಷನ್ಸ್ ಬಂದರೆ ಅದನ್ನು ಅನಲೈಸ್ ಮಾಡೋದು, ಯಾಕೆ ಡಿವಿಯೇಷನ್ ಬಂತು. ಫಿಫ್ತ್ ಒನ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ಡಿವಿಯೇಷನ್ ಏನಾದರೂ ಬಂದಿದ್ದರೆ ಡಿವಿಯೇಷನ್ಸ್ ಇಫ್ ಎನಿ, ಸೊ ಆವಾಗ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್. ಸೊ ಈ 5 ಇಂಪಾರ್ಟೆಂಟ್ ಸ್ಟೆಪ್ಸು ಇನ್ವಾಲ್ವ್ ಆಗಿರುತ್ತೆ ಯಾವುದರಲ್ಲಿ ಅಂದರೆ ಒಂದು ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ. ಸೊ ಈಗ ಒಂದೊಂದೇ ಸ್ಟೆಪ್ಪನ್ನು ಇನ್ ಡೀಟೈಲಾಗಿ ನೋಡೋಣ. ಫಸ್ಟ್ ಒನ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಸ್ಟ್ಯಾಂಡರ್ಡ್ ರೆಫರ್ಸ್ ಟು ದಿ ಟಾರ್ಗೆಟ್ ಅಪಾನ್ ವಿಚ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಈಸ್ ಮೆಜರ್ಡ್. ಅಂದರೆ ನಿಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡೋದಕ್ಕೆ, ನಿನ್ನ ವರ್ಕನ್ನು ಮೆಜರ್ ಮಾಡೋದಕ್ಕೆ ನಮಗೆ ಇರ್ತಕ್ಕಂಥ ಟಾರ್ಗೆಟನ್ನು ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಟ್ಯಾಂಡರ್ಡ್, ಒಂದು ಟಾರ್ಗೆಟ್ ಅಂತ ಇರುತ್ತೆ.
ನೀನು ಇಷ್ಟು ವರ್ಕ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಏನಿರುತ್ತಲ್ಲ ಆ ಟಾರ್ಗೆಟನ್ನು ನಾವೇನಂತ ಕರೆಯೋದು ಸ್ಟ್ಯಾಂಡರ್ಡ್ಸ್ ಅಂದ್ಬಿಟ್ಟು. ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ಪರ್ಫಾರ್ಮೆನ್ಸ್ ಆಫ್ ಡಿಫರೆಂಟ್ ಇಂಡಿವಿಜುವಲ್ಸ್. ಅಂದರೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಸ್ಟ್ಯಾಂಡರ್ಡ್ಸನ್ನು ನಾವು ಫಿಕ್ಸ್ ಮಾಡಲ್ಲ. ದಟ್ ಇಸ್ ಬೇಸ್ಡ್ ಆನ್ ಇಂಡಿವಿಜುವಲ್ಸು ಏನು ಮಾಡ್ತೀವಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡ್ತೀವಿ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾರ್ಗೆಟ್ಸನ್ನು ನಾವಿಲ್ಲಿ ಕೊಡ್ತೀವಿ. ಸ್ಟ್ಯಾಂಡರ್ಡ್ಸ್ ಮೇ ಬಿ ಆಫ್ 2 ಟೈಪ್ಸ್, ಅಂದರೆ 2 ಥರದ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅಥವಾ 2 ರೀತಿ ನಾವು ಟಾರ್ಗೆಟನ್ನು ಫಿಕ್ಸ್ ಮಾಡ್ತೀವಿ. ಡಿಪಾರ್ಟ್ಮೆಂಟ್ಸ್ಗಿರ್ಬೋದು, ಇಂಡಿವಿಜುವಲ್ ಎಂಪ್ಲಾಯಿಗಿರ್ಬೋದು. ಯಾವುದ್ಯಾವುದು ಅಂದರೆ ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್. ಸೊ 2 ರೀತಿ ಸ್ಟ್ಯಾಂಡರ್ಡ್ ಯಾವುದಂದರೆ ಕ್ವಾಲಿಟೇಟಿವ್ ಆದರೂ ಆಗಿರ್ಬೋದು ಸ್ಟ್ಯಾಂಡರ್ಡು, ಅಥವಾ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ ಆದರೂ ಆಗಿರ್ಬೋದು. ಅದು ಡಿಪೆಂಡ್ ಅಪಾನ್ ದಿ ನೇಚರ್ ಆಫ್ ವರ್ಕ್ ಆ್ಯಂಡ್ ದಿ ಡಿಪಾರ್ಟ್ಮೆಂಟ್ ಅಥವಾ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ ಅಥವಾ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ ಅಂತು. ಸೊ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಆರ್ ಮೇನ್ಲಿ ಡಿರೈವ್ಡ್ ಫ್ರಮ್ ದಿ ಆಬ್ಜೆಕ್ಟಿವ್ಸ್, ಗೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಆರ್ಗನೈಸೇಷನ್. ಈ ಟಾರ್ಗೆಟ್ ಯಾವ ರೀತಿ ಫಿಕ್ಸ್ ಮಾಡ್ತೀವಿ, ಅಥವಾ ಈ ಟಾರ್ಗೆಟನ್ನು ಫಿಕ್ಸ್ ಮಾಡ್ಬೇಕಾದ್ರೆ ನಮ್ಗೆ ಯಾವ್ಯಾವ ಪಾಯಿಂಟ್ಸ್ ನಮಗೆ ಅಥವಾ ಯಾವ್ಯಾವ ಫ್ಯಾಕ್ಟರ್ಸು ನಾವು ಕನ್ಸಿಡರೇಷನ್ಗೆ ತೊಗೋಬೇಕು ಅಂತಂದರೆ ಆಬ್ಜೆಕ್ಟಿವ್ಸು, ಗೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಆರ್ಗನೈಸೇಷನ್. ನಮ್ಮ ಆರ್ಗನೈಸೇಷನ್ ಗೋಲ್ಸ್ ಏನಿದೆ ಅದ್ರ ಪ್ರಕಾರ ನಾವೇನು ಮಾಡಬೇಕು, ವರ್ಕನ್ನು ಅಸೈನ್ ಮಾಡಬೇಕು ವರ್ಕರ್ಸ್ಗೆ. ಮತ್ತು ಆರ್ಗನೈಸೇಷನ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು ಬೇಸಾಗಿಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಟಾರ್ಗೆಟನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಎಂಪ್ಲಾಯಿ ಇರ್ಬೋದು ಅಥವಾ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಅಂದರೆ ಟಾರ್ಗೆಟನ್ನು ಫಿಕ್ಸ್ ಮಾಡಬೇಕಾದ್ರೆ ಇಲ್ಲಿ ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಥವಾ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಅದನ್ನು ಫಿಕ್ಸ್ ಮಾಡಬೇಕಾದ್ರೆ ಇದೆಲ್ಲ ಯಾವುದರಿಂದ ಡಿರೈವ್ ಆಗುತ್ತೆ ಅಂದರೆ ಆಬ್ಜೆಕ್ಟಿವ್ಸ್, ಗೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್ನ ಗೋಲ್ ಏನಿದೆ, ಆಬ್ಜೆಕ್ಟ್ ಏನಿದೆ, ಮತ್ತು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಇದನ್ನು ಬೇಸಾಗಿಟ್ಕೊಂಡು ನಾವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ಸಲ್ಲಿ 2 ಟೈಪ್ಸ್, ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡು ಅಥವಾ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟೆಪ್, ಒಂದು ಸರಿ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದೀವಿ, ಇಷ್ಟು ನೀನು ಪರ್ಫಾರ್ಮ್ ಮಾಡಲೇಬೇಕು ಅಂತ ನಾವು ಒಂದು ಸರಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಅಂದರೆ ಮೆಜರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಒಂದು ಸರಿ ಸ್ಟ್ಯಾಂಡರ್ಡ್ ಫಿಕ್ಸ್, ನೀನು ಇಷ್ಟು ವರ್ಕ್ ಮಾಡಬೇಕು ಅಂತ ಫಿಕ್ಸ್ ಮಾಡೋದು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ಆದರೆ ಆ ಟಾರ್ಗೆಟ್ ಅಗೇನೆಸ್ಟು ಒಬ್ಬ ಆ್ಯಕ್ಚುಯಲ್ ವರ್ಕರು ಎಷ್ಟು ಪರ್ಫಾರ್ಮ್ ಮಾಡಿದ್ದಾನೆ ಅದನ್ನು ಮೆಜರ್ ಮಾಡ್ತಕ್ಕಂಥದ್ದೇ ಸೆಕೆಂಡ್ ಸ್ಟೆಪ್. ಒನ್ಸ್ ದಿ ಸ್ಟ್ಯಾಂಡರ್ಡ್ಸ್ ಆರ್ ಫಿಕ್ಸ್ಡ್ ಫಾರ್ ಡಿಸೈರ್ಡ್ ಪರ್ಫಾರ್ಮೆನ್ಸ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಮೆಜರ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಒಂದು ಸರಿ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ನೀನು ಇಷ್ಟು ವರ್ಕ್ ಮಾಡಬೇಕು ಅಂತ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ಮೇಲೆ, ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಮೆಜರ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ನಾವು ಅವನಿಗೆ ಇಷ್ಟು ಕೆಲಸ ಮಾಡಬೇಕು ಅಂತ ಹೇಳಿರೋದು ಬೇರೆ, ಅವನು ಆ್ಯಕ್ಚುಲಾಗಿ ಕೆಲಸ ಮಾಡಿರೋದು ಬೇರೆ. ಸೊ ಅವನು ಆ್ಯಕ್ಚುಲಾಗಿ ಎಷ್ಟು ಕೆಲಸ ಮಾಡಿದ್ದಾನೆ ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಮೆಜರ್ ಮಾಡಬೇಕು. ಸೊ ಮೆಜರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಶುಡ್ ಬಿ ಕ್ಲಿಯರ್, ಸಿಂಪಲ್, ರ್ಯಾಷನಲ್, ರಿಲೆವೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ವಿತೌಟ್ ಕಂಪ್ಲೇಂಟ್ಸ್ ಆ್ಯಂಡ್ ಮಿಸ್ ಇಂಟರಪ್ಷನ್. ಸೊ ಇಲ್ಲಿ ಮೆಜರ್ಮೆಂಟಲ್ಲಿ ಯಾವ ರೀತಿ ನಾವು ಆ್ಯಕ್ಚುಲಾಗಿ ಎಷ್ಟು ಪರ್ಫಾರ್ಮ್ ಮಾಡಿದ್ದಾನೆ ಅನ್ನೋದನ್ನು ಮೆಜರ್ ಮಾಡ್ಬೇಕಾದ್ರೆ ಅದು ಹೆಂಗಿರಬೇಕು ಅಂದರೆ ದಟ್ ಶುಡ್ ಬಿ ಕ್ಲಿಯರ್, ಸಿಂಪಲ್, ರ್ಯಾಷನಲ್, ರಿಲೆವೆಂಟ್, ಅಂಡರ್ಸ್ಟ್ಯಾಂಡಬಲ್ ವಿತೌಟ್ ಕಂಪ್ಲೇಂಟ್ಸ್ ಆ್ಯಂಡ್ ಮಿಸ್ ಇಂಟರಪ್ಷನ್. ಯಾವುದೇ ರೀತಿ ಇಂಟರಪ್ಷನ್ ಇಲ್ಲದೆ, ಯಾವುದೇ ರೀತಿ ನಾಟ್ ಕ್ಲಿಯರ್ ಇಲ್ಲದೆ, ಡಿಫಿಕಲ್ಟ್ ಆಗಿರೋದಲ್ಲ. ನಮ್ಮ ಮೆಜರ್ಮೆಂಟ್ ಏನಿರಬೇಕು, ಒಬ್ಬ ಇಂಡಿವಿಜುವಲ್ ವರ್ಕ್ ಮಾಡಿರ್ತಕ್ಕಂಥ ವರ್ಕನ್ನು ಮೆಜರ್ ಮಾಡೋದು ತುಂಬ ಕ್ಲಿಯರ್ ಆಗಿರಬೇಕು ಮತ್ತು ಸಿಂಪಲ್ ಆಗಿರಬೇಕು. ಆ ರೀತಿ ನಾವು ವರ್ಕನ್ನು ಏನು ಮಾಡಬೇಕು, ಮೆಜರ್ ಮಾಡಬೇಕು. ಥರ್ಡ್ ಒನ್, ಕಂಪೇರಿಂಗ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್. ಸೊ ನಾವು ಟಾರ್ಗೆಟ್ ಕೊಟ್ಟಿದ್ವಿ, ಅದಕ್ಕೆ ಅಗೇನೆಸ್ಟಾಗಿ ಅವ್ನು ಪರ್ಫಾರ್ಮ್ ಮಾಡಿದ್ದಾನೆ, ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಎಷ್ಟಾದ್ರೂ ಇರ್ಬೋದು. ಸೊ ಇವಾಗ ಅದೆರಡನ್ನ ಕಂಪೇರ್ ಮಾಡಬೇಕು. ನಾವು ಹೇಳಿದ್ದೆಷ್ಟು, ಇವನು ಆ್ಯಕ್ಚುಯಲಿ ಪರ್ಫಾರ್ಮ್ ಮಾಡಿರೋದು ಎಷ್ಟು, ನಾವು ಎಷ್ಟು ಟಾರ್ಗೆಟ್ ಕೊಟ್ಟಿದ್ವಿ, ಇವನು ಆ್ಯಕ್ಚುಲಾಗಿ ಎಷ್ಟು ಪರ್ಫಾರ್ಮ್ ಮಾಡಿ, ಆ 2 ಎಲಿಮೆಂಟ್ ಸಿಕ್ಕಿದೆಯಲ್ಲ, ಆ 2 ಎಲಿಮೆಂಟನ್ನು ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್, 2 ಸ್ಟೆಪ್ಪನ್ನು ಇನ್ವಾಲ್ವ್ ಆಗಿರುತ್ತೆ. ಏನನ್ನು, ಕಂಪ್ಯಾರಿಸನ್ ಅಂತ ಬಂದಾಗ. ಫಸ್ಟ್ ಒನ್, ಫೈಂಡಿಂಗ್ ಔಟ್ ದಿ ಎಕ್ಸ್ಟೆಂಟ್ ಆಫ್ ಡಿವಿಯೇಷನ್ಸ್. ನೆಕ್ಸ್ಟು, ಐಡೆಂಟಿಫೈ ದಿ ಕಾಸಸ್ ಆಫ್ ಸಚ್ ಡಿವಿಯೇಷನ್ಸ್. ಸೊ ಈ ಕಂಪ್ಯಾರಿಸನಲ್ಲಿ 2 ಸ್ಟೆಪ್ ಇನ್ವಾಲ್ವ್. ಒಂದು, ಎಕ್ಸ್ಟೆಂಟ್ ಆಫ್ ಡಿವಿಯೇಷನ್, ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, ನಾವು ಹೇಳಿರೋದಕ್ಕೂ ಮತ್ತು ಅವನು ಆ್ಯಕ್ಚುಲಾಗಿ ಪರ್ಫಾರ್ಮ್ ಮಾಡಿರೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಬರ್ತಾ ಇದೆಯಾ, ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, ಅದು ಫಸ್ಟ್ ಸ್ಟೆಪ್ಪು. ಇನ್ನೊಂದು, ಆ ಡಿಫ್ರೆನ್ಸ್ ಬರೋದಕ್ಕೆ ರೀಸನ್ ಏನು. ನಾವು ಹೇಳಿದ್ದಿಷ್ಟು 10 ಪ್ರಾಡಕ್ಟ್ ನಾವು ಹೇಳಿದ್ವಿ ಪ್ರೊಡ್ಯೂಸ್ ಮಾಡೋಕ್ಕೆ, ಅವನು ಪ್ರೊಡ್ಯೂಸ್ ಮಾಡಿರೋದು 8 ಪ್ರಾಡಕ್ಟು. ಸೊ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ, 2 ಪ್ರಾಡಕ್ಟ್ಸ್ ಡಿಫ್ರೆನ್ಸ್ ಬರ್ತಾ, ಅದು ಫಸ್ಟ್ ಸ್ಟೆಪ್, ಎಷ್ಟು ಎಕ್ಸ್ಟೆಂಟ್ ಡಿಫ್ರೆನ್ಸ್ ಬರ್ತಾ ಇದೆ.
ಮತ್ತು ಆ ಎರಡು ಪ್ರಾಡಕ್ಟ್ಸ್ ಡಿಫ್ರೆನ್ಸ್ ಬರ್ತಾ ಇರೋದಕ್ಕೆ ರೀಸನ್ ಏನು, ಡಿಫ್ರೆನ್ಸ್ ಬಂದಿದ್ದಕ್ಕೆ ರೀಸನ್ ಏನು ಅನ್ನೋದು ಸೆಕೆಂಡ್ ಸ್ಟೆಪ್ಪು. While comparing the actual performance against the standards, the deviations are revealed. That means, so ನಾವು ಕಂಪೇರ್ ಮಾಡಿದಾಗ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡಿದಾಗ ನಮಗೊಂದು ರಿವೀಲ್ ಆಗುತ್ತೆ. ಏನು ಅಂದರೆ ಡಿವಿಯೇಷನ್ಸ್ ಏನಾದರೂ ಇದ್ದರೆ ಅದು ರಿವೀಲ್ ಆಗುತ್ತೆ. ಒನ್ಸ್ ದ ಡಿವಿಯೇಷನ್ಸ್ ಆರ್ ನೋಟಿಸ್ಡ್ ಆ್ಯಂಡ್ ಕಾಸಸ್ ಫಾರ್ ದಿ ಸೇಮ್ ಆರ್ ಡಿಟರ್ಮೈನ್ಡ್, ಕರೆಕ್ಟಿವ್ ಮೆಜರ್ಸ್ ಆರ್ ಅಡಾಪ್ಟೆಡ್. ಸೊ ಒಂದ್ಸರಿ ನಮ್ಗೆ ಡಿವಿಯೇಷನ್ ಸಿಕ್ಕಿದ್ರೆ, ಎಷ್ಟು ಡಿವಿಯೇಷನ್ ಇದೆ ಅಂತ ಗೊತ್ತಾಗುತ್ತೆ, ಡಿವಿಯೇಷನ್ ರೀಸನ್ ಏನು ಅಂತ ಗೊತ್ತಾದರೆ ನೆಕ್ಸ್ಟ್ ಸ್ಟೆಪ್ ಏನು, ಫರ್ದರ್ ಕರೆಕ್ಟಿವ್ ಆ್ಯಕ್ಷನ್ಸನ್ನು ನಾವು ತೊಗೊಬೇಕಾಗುತ್ತೆ. ಇದಿಷ್ಟು ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ ನಮ್ಗೆ ಏನು ಸಿಕ್ತು ಅಂದರೆ ಡಿವಿಯೇಷನ್ ಸಿಕ್ತು. ಏನು ಡಿವಿಯೇಷನ್ ಸಿಕ್ಕಿದೆ ನಿಮಗೆ, ಆ ಸಿಕ್ಕಿರ್ತಕ್ಕಂಥ ಡಿವಿಯೇಷನ್ ಡಿಫ್ರೆನ್ಸನ್ನು ನಾವು ಇಲ್ಲಿ ಏನು ಮಾಡಬೇಕು, ಅನಲೈಸ್ ಮಾಡಬೇಕು. ಯಾವ ಥರದ ಡಿವಿಯೇಷನ್ ಅದು ಅಂದ್ಬಿಟ್ಟು. ಸೊ ಇಲ್ಲಿ ಅನಲೈಸ್ ಮಾಡ್ತೀವಿ ಫೋರ್ತ್ ಸ್ಟೆಪ್ಪಲ್ಲಿ. ಡಿವಿಯೇಷನ್ಸ್ ಮೀನ್ಸ್ ವೇರಿಯೇಷನ್ಸ್ ಫ್ರಮ್ ದಿ ಸ್ಟ್ಯಾಂಡರ್ಡ್ಸ್. ಅಂದರೆ ಡಿವಿಯೇಷನ್ ಅಂದರೆ ಏನಿಲ್ಲ, ವೇರಿ ಆಗ್ತಕ್ಕಂಥದ್ದು. ನಾನು ಕೊಟ್ಟಿರೋ ಟಾರ್ಗೆಟಿಗೆ ನಿನ್ನ ಪರ್ಫಾರ್ಮೆನ್ಸು ಮ್ಯಾಚ್ ಆಗಬೇಕು. ನಾನು ಹೇಳಿರೋದು 10 ಪ್ರಾಡಕ್ಟ್ಸಲ್ಲಿ ನಿನ್ನ ಪರ್ಫಾರ್ಮೆನ್ಸು 10 ಇದ್ದರೆ ದೇರ್ ಈಸ್ ನೋ ಕ್ವೆಶನ್ ಆಫ್ ಡಿವಿಯೇಷನ್. ನಾನು ಹೇಳಿರ್ತಕ್ಕಂಥದ್ದು 10 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುವಂಥ ಟಾರ್ಗೆಟ್ ಕೊಟ್ಟಿದ್ದೀನಿ, ಬಟ್ ನೀನು ಪ್ರೊಡ್ಯೂಸ್ ಮಾಡಿರೋದು 8 ಪ್ರಾಡಕ್ಟ್ಸನ್ನು. ವೇರಿಯೇಷನ್ ಬರ್ತಾ ಇದೆ ಅಲ್ವಾ, 10 ಪ್ರಾಡಕ್ಟ್ ಬೇರೆ 10 ಇದ್ದರೆ ವೇರಿಯೇಷನ್ ಬರ್ತಿರಲ್ಲ. ಇಲ್ಲಿ ವೇರಿಯೇಷನ್ ಬರೋಕ್ಕೆ ರೀಸನ್ ಏನು, ನೀನು 10 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿಲ್ಲ, 8 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿ, ಅಂದರೆ 2 ಪ್ರಾಡಕ್ಟ್ ವೇರಿಯೇಷನ್ ಬರ್ತಾ ಇದೆಯಲ್ಲ. ಆ ಸ್ಟ್ಯಾಂಡರ್ಡ್ಗೂ ಮತ್ತು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ಗಿರೋ ವೇರಿಯೇಷನ್ಗೆ ನಾವೇನಂತ ಕರೆಯೋದು, ಡಿವಿಯೇಷನ್ ಅಂತ ಕರಿತಕ್ಕಂಥದ್ದು. ಎವ್ರಿ ಡಿವಿಯೇಷನ್ ಈಸ್ ಅನಲೈಸ್ಡ್ ಟು ಫೈಂಡ್ ಔಟ್ ವೈ ಇಟ್ ಹ್ಯಾಸ್ ಅಕ್ಕರ್ಡ್ ಆ್ಯಂಡ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸೇಮ್ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಡಿವಿಯೇಷನ್ನು ನಾವೇನು ಮಾಡಬೇಕಿಲ್ಲಿ, ಅನಲೈಸ್ ಮಾಡಬೇಕು. ಯಾಕೆ ಅನಲೈಸ್ ಮಾಡಬೇಕಂದ್ರೆ ಈ ಡಿವಿಯೇಷನ್ ಬರೋದಕ್ಕೆ ರೀಸನ್ ಏನು, ಯಾಕೆ ಡಿವಿಯೇಷನ್ ಬಂತು, ಯಾಕೆ ಕಡಿಮೆ ಪರ್ಫಾರ್ಮೆನ್ಸ್ ಮಾಡ್ದ, ಮತ್ತು ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು, ಕಡಿಮೆ ಬರೋದಕ್ಕೆ ರೆಸ್ಪಾನ್ಸಿಬಲ್ ಯಾರು ಡಿವಿಯೇಷನ್ ಬರೋದಕ್ಕೆ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಆ ಪ್ರೋಸೆಸ್ನ ನಾವೇನಂತ ಕರೆಯೋದು ಅನಲೈಸಿಂಗ್ ದಿ ಡಿವಿಯೇಷನ್ ಅಂದ್ಬಿಟ್ಟು. ಡಿವಿಯೇಷನ್ಸ್ ಮೇ ಬಿ ನೆಗೆಟಿವ್, ಪಾಸಿಟಿವ್ ಆರ್ ಝೀರೋ. ಈ ಡಿವಿಯೇಷನ್ಸಲ್ಲಿ ತ್ರೀ ಟೈಪ್ಸ್ ಬರುತ್ತೆ. ಒಂದು ಪಾಸಿಟಿವ್ ಡಿವಿಯೇಷನ್, ಇನ್ನೊಂದು ನೆಗೆಟಿವ್ ಡಿವಿಯೇಷನ್, ಇನ್ನೊಂದು ಝೀರೋ ಡಿವಿಯೇಷನ್. ನೆಗೆಟಿವ್ ಡಿವಿಯೇಷನ್ ಅಂದರೆ ಏನು, ಇಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಈಸ್ ಲೆಸ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಇಟ್ ಲೀಡ್ಸ್ ಟು ನೆಗೆಟಿವ್ ಡಿವಿಯೇಷನ್. ಸೊ ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗಿಂತ ಕಡಿಮೆ ಇದ್ದರೆ ನೆಗೆಟಿವ್ ಡಿವಿಯೇಷನ್. ಝೀರೋ ಡಿವಿಯೇಷನ್ ಅಂದರೆ ಇಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಈಸ್ ಈಕ್ವಲ್ ಟು ದಿ ಸ್ಟ್ಯಾಂಡರ್ಡ್ ದಟ್ ಲೀಡ್ಸ್ ಟು ಝೀರೋ ಡಿವಿಯೇಷನ್. ಸೊ ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿದೆ ಅದು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗೆ ಈಕ್ವಲ್ ಇದ್ದರೆ ಝೀರೋ ಡಿವಿಯೇಷನ್. ಸೊ ಥರ್ಡ್ ಒನ್ ಯಾವುದು, ಪಾಸಿಟಿವ್ ಡಿವಿಯೇಷನ್. ಸೊ ಅದೇನು ಅಂದರೆ ಇಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಈಸ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಇಟ್ ಲೀಡ್ಸ್ ಟು ಪಾಸಿಟಿವ್ ಡಿವಿಯೇಷನ್. ಸೊ 3 ಟೈಪ್ಸ್ ಆಫ್ ಡಿವಿಯೇಷನ್. ಸೊ ಪಾಸಿಟಿವ್, ನೆಗೆಟಿವ್, ಝೀರೋ ಅಂದ್ಬಿಟ್ಟು ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಟಾರ್ಗೆಟ್ ಇರೋ ಸ್ಟ್ಯಾಂಡರ್ಡ್ ಇರೋದು 10 ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕಂತ ಟಾರ್ಗೆಟು. ಆ 10 ಪ್ರಾಡಕ್ಟ್ಗಿನ ನೀನು ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ನೆಗೆಟಿವ್ ಡಿವಿಯೇಷನ್. 10 ಪ್ರಾಡಕ್ಟ್ಗಿನ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಸಮ್ಟೈಮ್ಸ್ ಪಾಸಿಟಿವ್ ಡಿವಿಯೇಷನ್. 10 ಪ್ರಾಡಕ್ಟ್ಗೆ ಈಕ್ವಲ್ ಆಗಿ ನೀನು 10 ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ಯಾ ಅಂದರೆ ಝೀರೋ ಡಿವಿಯೇಷನ್. ಸೊ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಿನ್ನ ನಿನ್ನ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದ್ದರೆ ಪಾಸಿಟಿವ್ ಡಿವಿಯೇಷನ್, ಪರ್ಫಾರ್ಮೆನ್ಸ್ ಕಡಿಮೆ ಇದ್ದರೆ ನೆಗೆಟಿವ್ ಡಿವಿಯೇಷನ್. ಕೊಟ್ಟಿರೋ ಟಾರ್ಗೆಟಿಗೆ ನಿನ್ನ ಪರ್ಫಾರ್ಮೆನ್ಸ್ ಈಕ್ವಲ್ ಇದ್ದರೆ ಝೀರೋ ಡಿವಿಯೇಷನ್ ಅಂತ ಕರಿತೀವಿ. ಅಟ್ ಲಾಸ್ಟು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ಡಿವಿಯೇಷನ್ಸು ಎಷ್ಟು ಡಿವಿಯೇಷನ್ಸ್ ಇದೆ ಅಂತ ಗೊತ್ತಾಯಿತು, ಯಾಕೆ ಡಿವಿಯೇಷನ್ ಬಂದಿದೆ ಅಂತ ಗೊತ್ತಾಯಿತು, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅನ್ನೋದು ಗೊತ್ತಾಯಿತು. ಈಗೇನು ಮಾಡಬೇಕು, ಕರೆಕ್ಟಿವ್ ಆ್ಯಕ್ಷನ್ಸನ್ನು ನಾವು ತಗೊಬೇಕು. ಆಫ್ಟರ್ ಫೈಂಡಿಂಗ್ ವಾಟ್ ಹ್ಯಾಸ್ ಗಾನ್ ರಾಂಗ್, ವೇರ್ ಆ್ಯಂಡ್ ವೈ, ಮ್ಯಾನೇಜ್ಮೆಂಟ್ ವಿಲ್ ಇನಿಷಿಯೇಟ್ ಕರೆಕ್ಟಿವ್ ಆ್ಯಕ್ಷನ್. ಸೊ ಒಂದು ಸರಿ ಫೈಂಡ್ ಔಟ್ ಮಾಡಿದ ಮೇಲೆ ಎಲ್ಲಿ ಏನು ರಾಂಗ್ ಆಯಿತು, ಎಲ್ಲಿ ರಾಂಗ್ ಆಗಿದೆ ಮತ್ತು ಯಾಕೆ ರಾಂಗ್ ಆಯಿತು ಅನ್ನೋದು ಗೊತ್ತಾದಮೇಲೆ ಮ್ಯಾನೇಜ್ಮೆಂಟ್ ಏನು ಮಾಡಬೇಕಂದ್ರೆ ಕರೆಕ್ಟಿವ್ ಆ್ಯಕ್ಷನನ್ನು ತೊಗೊಬೇಕು. ಸೊ ಕರೆಕ್ಟಿವ್ ಆ್ಯಕ್ಷನ್ಸು ಅಂದರೆ ಏನೇನು ಇನ್ವಾಲ್ವ್ ಆಗಿರುತ್ತೆ, ದ ರೆಮಿಡಿಯಲ್ ಆ್ಯಕ್ಷನ್ಸ್ ಮೇ ಇನ್ವಾಲ್ವ್. ಅಂದರೆ ನಿಂಗೆ ಕರೆಕ್ಟಿವ್ ಆ್ಯಕ್ಷನ್ಸ್ ಅಂದರೆ ಯಾವುದೇದು, ದಿ ಕರೆಕ್ಟಿವ್ ಆ್ಯಕ್ಷನ್ಸ್ ಮೇ ಇನ್ವಾಲ್ವ್. ಯಾವುದೇದು ಇರುತ್ತೆ ಕರೆಕ್ಟಿವ್ ಆ್ಯಕ್ಷನ್ಸ್ ಅಂದರೆ, ಫಸ್ಟ್ ಒನ್ ರಿವ್ಯೂ ಆ್ಯಂಡ್ ರಿವಿಷನ್ ಆಫ್ ಗೋಲ್ಸ್ ಆರ್ ಸ್ಟ್ಯಾಂಡರ್ಡ್ಸ್. ಸಮ್ಟೈಮ್ಸ್ ಯಾರೂ ಅಚೀವ್ ಮಾಡಲಿಲ್ಲ ಅಂದ್ಕೊಳ್ಳಿ ಟಾರ್ಗೆಟ್, ಈ ಒಬ್ಬ ಎಂಪ್ಲಾಯಿನೂ ಕೂಡ ಟಾರ್ಗೆಟ್ ಅಚೀವ್ ಮಾಡಲಿಲ್ಲ, ಎಲ್ಲರ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂದರೆ ಅದರ ಅರ್ಥ ಏನಾಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ಸೇ
ಜಾಸ್ತಿ ನೀವು ಫಿಕ್ಸ್ ಮಾಡೋವಾಗಲೇ ಜಾಸ್ತಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದೀರಾ, ಅದನ್ನು ಅಚೀವ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂದಾಗ ಆ ಟಾರ್ಗೆಟ್ಸನ್ನು ಏನು ಮಾಡಬೇಕು, ರಿವ್ಯೂ ಮಾಡಿ ರಿವಿಷನ್ ಮಾಡಬೇಕು. ದಟ್ ಮೀನ್ಸ್ ಚೇಂಜಸ್ ಮಾಡ್ತಕ್ಕಂಥದ್ದು ಒಂದು ಕರೆಕ್ಟಿವ್ ಮೆಷರ್. ಸೆಕೆಂಡ್ ಒನ್, ಚೇಂಜ್ ಇನ್ ದಿ ಅಸೈನ್ಮೆಂಟ್ ಆಫ್ ಟಾಸ್ಕನ್ನು ಅಸೈನ್ ಮಾಡೋದನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಯಾರಿಗೆ ಯಾವ ಟಾಸ್ಕನ್ನು ಅಸೈನ್ ಮಾಡಬೇಕು, ಆ ಟಾಸ್ಕಲ್ಲಿ ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದಾಗ ಸೊ ಬೇರೆ ಟಾಸ್ಕನ್ನು ಅಸೈನ್ ಮಾಡೋದು ಅಥವಾ ಆ ಟಾಸ್ಕನ್ನು ಬೇರೆಯವ್ರಿಗೆ ಅಸೈನ್ ಮಾಡ್ತಕ್ಕಂಥದ್ದು. ಥರ್ಡ್ ಒನ್, ಪ್ರಾವಿಷನ್ಸ್ ಆಫ್ ಅಡಿಷನಲ್ ರಿಸೋರ್ಸಸ್ ಆ್ಯಂಡ್ ನ್ಯೂ ಫೆಸಿಲಿಟೀಸ್. ಸೊ ಆ ಟಾರ್ಗೆಟನ್ನು ಅಚೀವ್ ಮಾಡೋದಕ್ಕೆ ಎಂಪ್ಲಾಯಿ ಕೇಪಬಲ್ ಇದ್ದಾನೆ, ಆದರೆ ರಿಸೋರ್ಸಸ್ ಇಲ್ಲ ಮತ್ತು ಫೆಸಿಲಿಟೀಸ್ ಇಲ್ಲ ಅನ್ನೋದೇನಾದರೂ ನಮಗೆ ಫೈಂಡ್ ಔಟ್ ಆದರೆ ಆ ಹೊಸ ನ್ಯೂ ಫೆಸಿಲಿಟೀಸನ್ನು ಮತ್ತು ಅಡಿಷ್ನಲ್ ರಿಸೋರ್ಸಸನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು, ಅದು ಕೂಡ ಒನ್ ಆಫ್ ದಿ ಕರೆಕ್ಟಿವ್ ಮೆಜರ್ಸ್. ಅಟ್ ಲಾಸ್ಟ್, ಇಂಪ್ರೂವ್ಮೆಂಟ್ ಇನ್ ದಿ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಆಫ್ ವರ್ಕ್ ಆರ್ ರಿಫಾರ್ಮ್ ಇನ್ ದಿ ಟೆಕ್ನಿಕ್ ಆಫ್ ಡೈರೆಕ್ಷನ್. ಸೊ ಅಟ್ ಲಾಸ್ಟ್ ಒನ್ ನಾವು ಕರೆಕ್ಟಿವ್ ಮೆಜರ್ ಏನಂದರೆ ಎಂಪ್ಲಾಯಿನ ಸೆಲೆಕ್ಟ್ ಮಾಡೋವಾಗ ಮತ್ತು ಟ್ರೈನಿಂಗ್ ಪ್ರೊವೈಡ್ ಮಾಡೋವಾಗ ನಾವು ಕರೆಕ್ಟಿವ್ ಮೆಜರಾಗಿ ತಗೊಳ್ಳೋದು. ಅಂದರೆ ಒಳ್ಳೆ ಕರೆಕ್ಟಾಗಿರೋ ಎಂಪ್ಲಾಯಿನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಪ್ರಾಪರಾಗಿ ಅವರಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಮತ್ತು ಡೈರೆಕ್ಟ್ ಮಾಡ್ತಕ್ಕಂಥ ಟೆಕ್ನಿಕನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ಕರೆಕ್ಟಿವ್ ಮೆಜರ್ಸನ್ನು ತಗೊಂಡಾಗ ಇದರಲ್ಲಿ ಯಾವುದಾದ್ರೂ ತೊಗೊಬೋದು. ನಮಗೆ ರೀಸನ್ ಏನು ಗೊತ್ತಾಗುತ್ತೆ, ಯಾಕೆ ಡಿವಿಯೇಷನ್ ಬಂತು ಅಂತ ಗೊತ್ತಾದರೆ ಅದಕ್ಕೆ ತಕ್ಕನಾಗಿ ಇದಿಷ್ಟು ಕರೆಕ್ಟಿವ್ ಮೆಜರ್ಸಲ್ಲಿ ನೀವು ಯಾವುದಾದ್ರು ಒಂದು ಮೆಜರನ್ನು ಅಡಾಪ್ಟ್ ಮಾಡಿಕೊಂಡಾಗ ಮತ್ತೆ ಆ ಡಿವಿಯೇಷನ್ ಬರೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಇದಿಷ್ಟು ಕಂಟ್ರೋಲಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 ಮಾರ್ಕ್ಸ್ ಸೆಗ್ಮೆಂಟ್. ಓಕೆನಾ? ಸೊ ಈ ಕಂಟ್ರೋಲಿಂಗಲ್ಲಿ ಇನ್ನೊಂದು 4 ಕಾನ್ಸೆಪ್ಟ್ ಇದೆ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗು, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗು ಮತ್ತು ಟೆಕ್ನಿಕ್ಸ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋಣ.